ಲೇ ಸಾರು ಬುಡ್ಸ್ಕೊ ಬಂದಿಲ್ವಾ? ಬರ್ಬೋದಿದ ನಿನ್ಗೆ ಬರ್ಬೋದಿರೋದು ಮರೆಯ. ಎಷ್ಟು ವರ್ಷದಿಂದ ಉಂಡಿಲ್ಲ ನೀನು ಸಾರಲ್ಲಿ? ಎಷ್ಟು ವರ್ಷದಿಂದ ಉಂಡಿಲ್ಲ? ಕಂಡೋರ್ ಮನೆ ಸಾರು ನೆಚ್ಕ ಕೂತಿದ್ದೀರ ನೀನು? ಥೂ, ನಿನ್ ಜಲ್ಮಗ್ ಬೆಂಕಿ ಇಕ್ಕ ಹೋಗು. ನೀನು ಯೋಗ್ಯತೆಗೆ ಇಷ್ಟು ಬೆಂಕಿ ಇಕ್ಕ ನಿನ್ನಿಂದವ ಮಾರಮ್ಮರು ಓದಿ ಕಳ್ಕೊಬೇಕಾಯ್ತದೆ ಬಿದ್ದಿಲ್ ನಿಂತ್ಕೊಂಡು ನಾನು. ಅಲ್ಲ ಮನೇಲಿ ಅಷ್ಟು ಚಂದಾಗಿ ನುಗ್ಗೆಕಾಯಿ ಬೇಳೆಕಾಳು ತರಕಾರಿ ಎಲ್ಲ ಹಾಕ್ಬಿಟ್ಟು ಅಷ್ಟು ಚಂದಕನಾಗ ಸಾರು ಘಮ ಘಮ ಅಂತದೆ. ಉಂಡನೆ ಬಿಟ್ಟು ಸಾರಿಸ್ಕೊಬ್ರಗು ಅಂತೀಯ. ಯಾಕ್ಲೆ ಏನಂಗ ಆಡ್ತಾ ಇದೀನಿ ನೀನು? ಅಲಕನ್ ಮರೆಯ ಇದ್ದೇ ಕೊನೆ. ಇನ್ನೊಬ್ರು ಮನೆ ಸಾರು ಏನೋ ಇಸ್ಕ ಬಂದ್ಬಿಟ್ರೆ ಮಾತ್ರ ನಾನು ಸುಮ್ಮನೆ ಇರಕ್ಕಿಲ್ಲ ನಾನು. ಈಗ ಮನೆಯಲ್ಲ ಸಾರು ಮಾಡಿದ್ವ ನಾವು. ಸಾರು ಮಾಡಿದ್ವ ಹೇಳು. ಏನು ನೀನು ಹಂಗೆ ಕೂಡಿಸಿದ ಗಾಳಿಗೆ ಬಾಯ್ಬಿಡ್ಕೊಂಡು ಕೂತಿದ್ದೀಯ? ಕಂಡೋರ್ ಮನೆ ಸಾರು ಅದಕ್ಕಂಗೆ ಆಸೆ ಪಟ್ಟಿಯ ನೀನು? ಥೂ, ನಿನ್ನಿಂದವ ನಾನು ಮಾನಂಬರು ಓದಿ ಕಳ್ಕೊಬೇಕಾಯ್ತದೆ ನಾನು. ನಿನ್ನಿಂದವ ನಿಜವಾಗ್ಲೂ ನಾನು ತಲೆ ತೆಗಿಸ್ಬೇಕಾಯ್ತದೆ. ಅಂತ ಕೆಲಸ ಆಗೋದು ಇವತ್ತು ಗೊತ್ತಾ? ಯಾವ ಥರ ಆಯ್ತು ಅಂದ್ಬಿಟ್ಟು. ಯಾಕ್ಲೆ ಏನಾಯ್ತಲೆ? ಏನಾದದ್ದು ಅವಳು ಸೊಸೆ ನಾಗಕ್ಕನ ಸೊಸೆ ಸಾರು ಮಾಡ್ತಿದ್ಲಂತೆ. ಕುತ್ಕಾಕ ಸಾರ ಕೊಡ್ತಾಳೆ ಅಂದ್ಬಿಟ್ಟು ಅಕ್ಕ ಕುಣಿಸ್ಕೊಂಡ್ರೆ ಏಕ್ ತುಂಬ ಸಾರಿಲ್ಲ ನಮ್ಮನೆ, ನಮ್ಗೆ ರಾತ್ರಿಗೆ ಬೇಕು, ನಿಮ್ಗೆ ಕೊಟ್ಬಿಟ್ರೆ ರಾತ್ರಿಗೆ ಬೇಡವಾ ಅಂತ ಅಂದ್ಲು ಗೊತ್ತಾ ಮಕ್ಕೊಡ್ದಂಗೆ. ಏನ ಪರವಾಗಿಲ್ಲ. ಅದಕ್ಕೆ ಕಣಮಿ ಹೇಳೋದು, ಅದಕ್ಕೆ ಹೇಳೋದು ಬಿದ್ದಿರೋರು ಬಿಸಿನೀರು ಕೊಟ್ರೆ ಎದ್ದು ಬಂದು ಎದ್ಗೋಯ್ತಾರೆ ಕಣೋ ಬಡ್ಡಿ. ತೋರ್ ಹಾಕ್ಬಿಡಕನೋ ಬಡ್ಡಿ ಅಂತ ಯಾಕೆ ಬಡ್ಕೊಂಡು ಹೇಳಿ ನಾನು? ಅದಕ್ಕೆ ಬಡ್ಕೊಂಡಿದ್ದು. ತೋರ್ಬಿಟ್ಟು ಗತ್ಕೆಟ್ ಕುಂತಿರೋನ ತಗೊಂಡೋಗ್ಬಿಟ್ಟು ಒಂದು ನೆಲೆ ಮಾಡ್ದಲ್ಲ, ಅದಕ್ಕೆ ಆ ಬಡ್ಡೆಗಳಿಗೆ ದೂರ ಹಾಕಾರ. ಆ ಮನೇಲಿ ಯಾರು ಏನು ತಗೊಂಡೋಗಿ ಬತ್ತಿದ್ರು? ನಮ್ಮ ಅಕ್ಕನ ಮಗ ಮದುವೆ ಆಗ್ದವ್ರು ಯಾರು ಆಯ್ತಿದ್ರು ಹೇಳು? ಬಂದವರೆಲ್ಲ ಮನೆ ಚೆನ್ನಾಗಿಲ್ಲ ಅಂತ ಹೋಯ್ತಿದ್ರು. ಏನೋ ಓರಿ ಅಂತ ತೋರ್ ಹಾಕಿದ್ಕೆ ಇವತ್ತು ನೋಡು ಯಾವ ಥರ ದುರಂಕಾರ ಜಾಸ್ತಿ ಆಗಿದೆ ಅಂದ್ಬಿಟ್ಟು. ಅಲ್ಲ 50,000 ರೂಪಾಯಿ ಇಸ್ಕೊಟ್ಟಲ್ಲ, ವಸೂಲಿ ಮಾಡ್ದ ನೀನು? ನಾನೇನೋ ಓಲಿ ಅನ್ಬಿಟ್ಟು ಸುಮ್ಮನಾದ್ರೆ ನೋಡ್ರಿ ಯಾವ ಥರ ಬುದ್ಧಿ ಕಲ್ತವ್ರೆ ಅನ್ಬಿಟ್ಟು. ಅಯ್ಯೋ ಅಕ್ಕೊಂದು ಏನಿಲ್ಲ ಪಾಪ, ಒಳ್ಳೆ ಅವಳದೇನಿಲ್ಲ, ಅವಳು ಅಂತವಳಲ್ಲ. ಅವ ಅಣ್ಣನು ಸರಿಯಾಗಿ ಮಾತಾಡ್ಸಕ್ಕೆ ನೋಡ್ತೇವನಿ ನಾನು. ನಾನು ಹೇಳಿ ನೀವ ಅವತ್ತು ನಾನು ಹೋಯ್ತಾ ಇದ್ರು ಹತ್ತು ಮಕ್ಕ ಹಾಕೊಂಡು ಹೋದ ಅಂತ. ಅವನಿಗೆ ಅದೇನೋ ಬಿದ್ದಿರೋರು ಬಿಸಿನೀರು ಕೊಟ್ರೆ ಎದ್ದು ಬಂದು ಎದ್ಗೋದ್ರು ಅಂತ ತಿರ್ಕೆ ಬಡ್ಡೆವು ಮೊದಲೆಯ. ತಿರ್ಕೆ ಬಡ್ಡೆವಕ್ಕೆ ಇನ್ನೇನು ಹೋಗು. ಅದಕ್ಕೆ ತೋರ್ ಹಾಕ್ಬೇಡದಿದ್ದು. ತೋರಾಕದು ಬಿಡೋದು ಒಂದು ಹೆಣ್ಣಿನ ಮನೆಗೆ 1000 ಜನ ತೋರ್ತಾರೆ ಕಣ್ಮರೆಯ. ಅದಕ್ಕೆ ಈಗ ನಾನು ಹೇಳೋದು ಒಂದು, ನಮ್ಮನೆ ಏನೂ ಇಲ್ವಾ? ಗಟ್ಕೆಟ್ಟು ಕೂತಿದ್ದೀಯ ಏನಾಗಿದೆ? ಸಾರು ಅಷ್ಟು ಚನ್ಗನಾಗದಲ್ಲ. ಕಂಡೋರ್ ಮನೆ ಸಾರಿಗೆ ಯಾಕೆ ಆಸೆ ಮಾಡಿ ನಿನ್ನಿಂದ ಇವತ್ತು ನಿಜವಾಗ್ಲೂ ನನಗೆ ಎಂಥ ಅವಮಾನ ಆಯಿತು ಗೊತ್ತಾ? ಅಲ್ಲ ಒಂಚೂರು ಸಾರು ಕೊಟ್ಟಿದ್ರೆ ಸಮದು ಹೋಯ್ತಿದ್ಲ ಪಾಪ. ಅಕ್ಕ ಕೊಡುವಂತೂ ಸುಮ್ಮನೆ ಇಲ್ದವ್ದೆಲ್ಲ ಹೇಳ್ಬೇಡ್ದವಳ ಮೇಲೆ. ಇವು ಸೊಸೆ ಅಷ್ಟು ದಕ್ಷತಾಗಿ ಹೇಳ್ತಾವಳೆ ಅಂದರೆ ಏನು ಅರ್ಥ? ಮನೆಯವ್ರು ಸಪೋರ್ಟ್ ಇಲ್ದಾನೆ ಸೊಸೆ ಮಾತಾಡಕತ್ತದ ಸುಮ್ ಕೂತ್ಕಲೆ. ಇವರು ತೊಟ್ಲು ತೂಗ್ತಾರೆ, ಮಗನಿಗೆ ಹಿಂಡ್ತಾರೆ ಕತೆ. ಅವ್ರು ಎಂಥ ಬುದ್ಧಿ ಕಲ್ತವ್ರೆ ಅಂತ ನಿನ್ಗೆ ಗೊತ್ತಿಲ್ಲ. ಅವ ಅಕ್ಕ ಏನು ಸಾಮಾನ್ಯದೊಳಲ್ಲ, ಅವಳು ಮುನ್ಗಡ್ಡೆ ಹಂಗೆ ಅಂತಾಳೆ ಅಂದರೆ ಅವಳಿಗೆ ಎಷ್ಟು ದಕ್ಷತೆ ಇರ್ಬೇಕು ಕೇಳು. ಇವಳು ಸಾತ್ರ ಕೊಡ್ದಾನೆ ಇಲ್ಲ ಕತೆ ಸುಮ್ಕಿರು. ಎಲ್ಲೋ ಯಾವಾಗಲೂ ಕೇಳಕ್ಕೆ ಬರ್ತಾರೆ ಅಂದ್ಬಿಟ್ಟು ಎಲ್ಲೋ ಹಂಗಂದಿರ್ಬೇಕನ. ನಿಂದತಿ ಆಗ ನೀವು ನಿಂದುವೆ ಏನಾರೇ ಅಲ್ಲಿ ಸಾರಿಸ್ಕೊಬ್ರಗು ಅಂತ ಮಾನ ಮರೋದಿ ಹೋಗಂಗೆ ಮಾಡ್ದಲ್ಲ ಇವತ್ತು. ಥೂ, ಇನ್ಯಾರ ಮನೆ ಒಂದು ದಿವಸ ಒಬ್ಬರ ಮನೆ ತಕ್ಕ ಹೋಗ್ಬೇಡ್ದು ಅನಿಸ್ಬಿಟ್ಟದ ನನಗಂತುವೆ. ಏನೋ ನುಣ್ಣವಾಗಿರೋ ನಂಗೆ ಆಡ್ತಿರಲ್ಲ ಬಾ. ಏನು ಆ ಪಾಟಿ ನಿನ್ನೆ ಆಗಿದ್ದಾರೇನೋ ಅನ್ಕೋಬೇಕು ಹಂಗೆ ಆಡ್ತಿರಲ್ಲ. ಇನ್ನೇನು ಅದಕ್ಕೆ ಹಂಗೆ ಅಂದೆ ನಾನು. ನನಗೇನು ಗೊತ್ತು ಈ ಥರ ಒಳಗೊಂದು ಹೊರಗೊಂದು ನಾಟಕ ಮಾಡ್ತಾರೆ ಅಂತ ಕಂಡಿದ್ನ ಹೇಳು. ಅದಕ್ಕೆ ಹೇಳೋದು ಯಾರನ್ನ ಎಲ್ಲಿ ಇಡಬೇಕು ಅಂತ. ಮೊದಲು ವಸೂಲಿ ಮಾಡುವ 50,000 ಏನು ಪುಕ್ಸಟೆದಲ್ಲ ಕತೆ. ಅಯ್ಯೋ ಅಣ್ಣಾರ್ಗ ಕೊಟ್ಟಿದ್ದು, ಅದಕ್ಕೇನೋ ಅಣ್ಣನ ಕೂತಾನೆ ಕೊಟ್ಟಿದ್ದು ಕಾಣ್ದಂಗೆ ಅವ್ರಿಗೆ. ಯಾರು ತಗೋ ಬೇರೆ ತೆಗಿಸ್ಕೊಟ್ಟಿವಿ ಅಂದ್ಬಿಟ್ಟು ಈಗ ಅಣ್ಣನ ಹೊತ್ಕೆನೆ ಕೇಳಿದ್ವಲ್ಲ, ನಾವೇನಂತ ಕೇಳೋದು? ಓ ಅದಕ್ಕೆ ಹಾಗೆ ಬಿಟ್ಬಿಟ್ಟಾರ. ಅಕ್ಕನಿಗೆ ನಾನು ಹೇಳ್ಕೊತೀನಿ ನಾನು. ಇಸಿ ವಸೂಲಿ ಮಾಡಿ ಕೊಡೋಕ್ಕಾಯ್ತದೆ ಸುಮ್ಮ ಕೂತ್ಕಲೆ. ಇವ್ರು ಸಣ್ಣ ಪುಟ್ಟದಕ್ಕೆಲ್ಲ ಇಷ್ಟ ಆದಮೇಲೆ ನಾವ್ಯಾಕ್ಲೆ ಸುಮ್ಮನೆ ಆಗಬೇಕು? ಒಂದು ಲೋಟ ಸಾರಿಗೆ ಬೆಲೆ ಬೆಳಕಿವ ನಾವು? ಬೇಡ ಬಿಡು. ಅವ್ರಿಗೆ ಹೆಂಗೆ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ಕಲಿಸ್ತೀನಂತೆ. ನೀನಂತೂ ಹೇಳ್ತೇವನಿ ಅಡಗಲ್ ಹಾಕ ಬರಬೇಡ ನೀನು. ಕೇಳಬೇಡ ಬಿಡ್ಬೇಡ ಅಂತ ಅನ್ಬೇಡ ನೀನು. ಆಯ್ತು ಬಿಡಿ, ನಾನೇ ಕೇಳನೆ ಹೇಳಕ್ಕಿಲ್ಲ ನಾನು. ಹೋಗಿ ಕೇಳೋಗು, ನಾನು ಬೇಡ ಅಂತ ಹೇಳಕ್ಕಿಲ್ಲ. ನಾವೇನೋ ಅಯ್ಯೋ ದಾನ ಧರ್ಮ ಅನ್ನೋದಿದ್ರೆ ನಮ್ಮ ಮಕ್ಕಳಿಗೆ ಎಲ್ಲಾರು ಕಾವಲಾಯ್ತದೆ ಅನ್ಕೊಂಡು ನಾನು ಅಷ್ಟೆಲ್ಲ ಬಟ್ಟಾಡ್ಕೊಂಡು ಅಷ್ಟು ಮಾಡಿದ್ರು ಅವ ಇವನ್ಗೆ ನಿಯತ್ ಬೇಡವೇ? ಬೇರೆದಾಗಿರೋ ಅದೆಷ್ಟು ಇದು ಹೊಟ್ಟೆ ಉರಿ ಪಟ್ಕೊಂಡರು. ನಾವು ನೋಡೋದು ಅಷ್ಟೊಂದ ಖುಷಿ ಪಟ್ಕೊಂಡು ಅಯ್ಯೋ ಬಿಡು ನಮ್ಮದು ತಮ್ಮದು ಆಗದೆ ಹೆಂಗೋ ಹೊಚ್ಕಟ್ಟಕ್ಕೆ ಸೇರ್ಕೊಳ್ಳಿ ಅಂತ ಅಷ್ಟು ಆಸೆಯಿಂದ ನಾವು ಅಷ್ಟೆಲ್ಲ ಮಾಡಿದ್ಕೆ ಇವತ್ತು ಏನು ಪ್ರಯೋಜನ ಬತ್ತು ಮರೆಯೇ? ಅದಕ್ಕೆ ಕಣವ ಹೇಳೋದು ಯಾರನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟರೆ ಸರಿ ಅಂತ. ನನ್ನ ಮಾತಿಗೆ ಬೆಲೆ ಕೊಟ್ಟು ಯಾಕು? ನಿಂದೆ ಆಗೋಯ್ತದೆ ನಿಮ್ಮದೇಯ. ಅದಕ್ಕೆ ಹೇಳೋದು ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡಬೇಕು, ಇಲ್ಲಾಂದ್ರೆ ಹೆಸರು ಬರೋಕಿಲ್ಲ ಅಂತ ಯಾಕಂತಾರೆ ಹೇಳು. ಇದಕ್ಕೆ ಅನ್ನೋದು ನೋಡ್ಕೊಂಡಂಗಾಯ್ತಲ್ಲ ಬಿಡಿ. ಈಗ ಅವ್ರು ಹೇಳ್ತೆ ನೋಡ್ಕೊಂಡಂಗಾಯ್ತಲ್ಲ, ತೋರಿಸಿದ್ರಲ್ಲ ಇನ್ನೇನು. ಅವ್ರು ಹೇಳ್ತೆ ನೋಡ್ಕೊಂಡು ತೋರಿಸಿದ್ರು, ಇನ್ನು ಮುಗೀತು ಬಿಡು. ನಾನು ಇನ್ನು ಹೋಯ್ತಿಲ್ಲ ಕಣ್ಮರಿ ಅವ್ರ ಮನೆ ತಕ್ಕ. ನಾನು ಜಾಸ್ತಿ ಸೊಸೆಗೆ ಅಧಿಕಾರ ಕೊಟ್ಕೊಂಡು ಕೂತಿರೋ ತಕ್ಕ ಅಲ್ಲಿಗೆ ಹೋಗ್ದಾರೆ ನಾನು. ಯಾಕೆ ಹೋಗನೆ? ಇಷ್ಟೆಲ್ಲ ಮಕ್ಕಳದಂಗೆ ಅನ್ಸ್ಕೊಬಂದು ನಾನು ಹೋಗ್ಬೇಕು ಅವ್ರ ಮನೆ ತಕ್ಕೆ.
ನಿನಗೇನು ಮಾನವಿಲ್ಲ ಮರುವದಿನಿಲ್ಲ ಒಯ್ತಿಯಾಕ ತಾಕು. ನಿನ್ನಂತನಿದ್ರೆ ಇನ್ನೇನಾಗಬೇಕು? ಓನೂ ಬೇಡ, ಅವ್ರ ಸೇರ್ಸ್ನೂ ಬೇಡ. ನನಗೆ ಗೊತ್ತು ಅವನ್ನ ಹೋಟ್ಲ್ ಅಂಗಡಿ ನಾನು ಹೆಂಗೆ ಮಾನ ಮರೋದು ಕಡಿತೀನಿ ನೋಡ್ಕೊ ಕೇಳ್ತೀನಿ. ಅಲ್ಲೇ ನಾಲ್ಕು ಚೆನ್ನಾಗಿ ಕೂತಿರ್ಬೇಕು. ನಾಲ್ಕು ಚೆನ್ನಾಗಿ ಮುನ್ಗಡೆ ಕೇಳ್ತೀನಿ. ದುಡ್ಡೇ ಕೊಡ್ನಿವಲ್ಲ ಮೊಟ್ಟೆಲಿ ಇಸ್ಕೊಡ್ಲಲ್ಲ ಅಂತ ಬಡ್ಡಿದಂಗೆ ನಾಚಿಕೆಬೇಕು ಅವನಿಗೆ. ಅಯ್ಯೋ ಅಂಗಡಿ ತಾವು ಹೋಟ್ಲ್ ತಾವು ಬೇಡ, ಅವರು ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಆಯ್ತದು? ಬೇಡ ಬೇಡ, ಹೋಟ್ಲ್ ಅಂಗಡಿ ಪಟ್ಟ ಅಂಗಡಿ ತಾವು ಮಾನ ಮರೋದಿ ಕಳೆಯೋದು ಬೇಡ. ಓ ಹಂಗಂತ ಒಂದು ಮಾತಾ ನೋಡದ. ನಿನ್ಗೇನಾರ ಯಾಕೆ ಕೇಳಿಗಿಡಿದ್ರೆ ಹಂಗೆ ಕೇಳಕ್ಕೆ ಬರೀತಲ್ಲ ಅಂದ್ರೆ ನಾನೇ ಕಳಿಸ್ತೆ ಅಂತ ಅನ್ನು. ಆಮೇಲೆ ಮಳ್ಳಿ ಹಂಗೆ ಆಡ್ಬೇಡ ನೀನು. ನನಗೆ ಗೊತ್ತೇ ಇಲ್ಲ, ನನಗೆ ಬುಟ್ಟೇ ಇಲ್ಲ. ಅವನೇ ಬಂದಿರೋದು ಅಂತ ನನ್ನ ಮೇಕೆ ತಕ್ಬೇಡ. ಅದೇ ಕಣ್ಣಾನೆ ಅವ್ರಿಗೂ ಗೊತ್ತಿದೆ ಅಲ್ವ ಇಸ್ಕೊಟ್ಟಿದ್ದು. ಅವರು ಫೋನ್ ಮಾಡಿದ್ರಂತೆ, ಬಡ್ಡು ಇಲ್ಲ ದುಡ್ಡು ಇಲ್ಲ 6 ತಿಂಗಳಿಂದನೂ ಅಂತ ಫೋನ್ ಮಾಡಿದ್ರಂತೆ ಅಂತ ಅಂತೀನಿ ಬಿಡು. ಅದಕ್ಕೇನಂತೆ ಹೋಗ್ಬೇಡ ಅವ್ರ ಮನೆ ತಕ್ಕ ಮಾತ್ರ. ಏನು ನಿಮ್ಮ ಅಪ್ಪಂಗೆ ನೀನು ಹುಟ್ಟಿದ್ರೆ ಮಾತ್ರ ಹೋಯ್ಕಿಲ್ಲ, ಇಲ್ಲಾಂದ್ರೆ ಹೋಯ್ತೀಯ ನೀನು. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಅವ್ರ ಮನೆ ಮಕ್ಳಿಗೆ ಹೋಗಿ ನಿಂತ್ಕೋಬೇಕಾ ನಾವು? ತೂ ಹಾಳಾದ್ ಬಿಟ್ಟಿದೆ. ನನಗೆ ಬೇಜಾರಾಯ್ತದೆ ಯಾಕಾರ ಕಳ್ಸೋದ ನಿನ್ನ ಅಂತ. ಬೇಡ ಹೋಗ್ಲಿ ಬಿಡ್ಲೆ. ನಾವು ಬೇಕಾದ್ರೆ ಸಹಾಯ ಮಾಡಿವಿ. ಅವು ಹೆಣ್ಣು ನೋಡಕ್ಕೆ ಬಂದಾಗ ಸೀರೆ ಇಲ್ದಾಗ ನಿಂತಿದ್ರು. ಸೀರೆ ಕೊಟ್ಟು ಚೀರ್ಗಳು ಕೊಟ್ಟು ಎಲ್ಲನೂ ಅಷ್ಟೊಂದು 12-20 ಮಾಡಿದ್ಕೆ ಏನು ಪ್ರಿಂದ ಬತ್ತು? ಸ್ವಾಸೇನು ಮಗನೂ ಬಂದಷ್ಟನ ಏನು ಕಿರೀಟ ಬಂದ್ರಂಗೆ ಆಡ್ತಾ ಕುಂತಾರೆ ಗಣ್ಣು ಇರ್ತೀವಿ. ಅಯ್ಯೋ ಅಕ್ಕ ಹಂಗಲ್ಲ ಸುಮ್ಮನಿರಿ ಪಾಪ. ಅಕ್ಕನ ಮೇಲೆ ಮಾತಾಡ್ಬಿಡ್ದು. ಅವ ಅಣ್ಣನೂ ಸರಿ ಇಲ್ಲಕ ಸುಮ್ಕಿರು. ಅವ ಅಣ್ಣ ಅವ್ರಿಬ್ರು ಒಟ್ಟಿಗೆ ಒಯ್ದೊಂದು ಗೊತ್ತಿಲ್ಲ. ಒಟ್ಟಿಗೆ ಸೊಸೆ ಮಾತ್ರ ಅಯ್ಯಪ್ಪ ಎಂತ ಪಿಣ್ಣಿ ಗೊತ್ತವಳು. ಯಾವಳಾರ ನಮಗೇನು ಯಾವಳೇನು ಹೆಚ್ಚಲ್ಲ, ಯಾವಳೇನು ಕಮ್ಮಿ ಅಲ್ಲ. ಅಷ್ಟ್ರ ಮಟ್ಟಿಗೆ ಇವಳು ಸದ್ರ ಕೊಟ್ಕೊಂಡು ಕೂತಿರೋಳು ಇವಳು ಮುಂದ್ಗಡೆ ಅಷ್ಟ್ರ ಮಟ್ಟಿಗೆ ಹೇಳ್ತಾಳೆ ಅಂದ್ರೆ ಇವಳು ಸಪೋರ್ಟ್ ಇಲ್ದಾನೆ ಹೇಳೋಕ್ಕೆ ಸುಮ್ಮ ಕೂತ್ಕೊಂಡು ನೀನು. ಅವೆಲ್ಲ ಇವರೆಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿರೋದು ಕತೆ ಬರ್ತಾರೆ ಯಾವಾಗಲೂ ಕೇಳೋಕ್ಕೆ ಸಾರ ಅಂದ್ಕೊಂಡು ಒಂದಿವ್ಸ ಮಕ್ಕ ಹೊಡ್ದಂಗೆ ಹೇಳು ಅಂತ ಹೇಳ್ಕೊಟ್ಟಿರ್ತಾಳೆ ಕತೆ. ಅಯ್ಯೋ ಹೇಳ್ಕೊಟ್ಟಿದ್ದಾಳ ಬಿಟ್ಟಿದ್ದಾಳ ಭಗವಂತನ ಗೊತ್ತು. ಮೇಲೊಬ್ಬ ಕುಂತಿರೋನಿಗೆ ನಮ್ಗೆ ಗೊತ್ತಪ್ಪ. ನಮ್ಗೆ ಗೊತ್ತ ಹೇಳು ನಾವು ಕಂಡಿದ್ದಾವ. ಬಿಡು ತಲೆಗೆಡ್ಸ್ಕೊಬೇಡ ನೀನು. ಕೇಳಿ ಒಟ್ಟಿಗೆ ಇವತ್ತು ಸರಿಯಾಗೋಯ್ತು ಮಾನ ಮರೋದಿಕ್ಕೆ ಅಂದ್ ಬಿಡಪ್ಪ. ನನಗಂತೂ ಎತ್ತು ಒಂಚೂರು ಒಸಿ ಬೇಜಾರಾಯ್ತಲ್ಲ ನನಗೆ. ಆಳ್ಮನೆ ಜನ್ಮ ನಮ್ದು ಯಾಕೆ ಹಾಕಿರೋದ ಹೋಗತ್ತಾಗೆ. ನಿನ್ನಿಂದ ಅರ್ಧ ನನ್ನ ಮಾನ ಮರೋದಿ ಹೋಯ್ತು ಕಣ. ಅವ್ರು ಕಂಡಿದ್ದೆ ನಾನು ನಾಗಕ್ಕ ಅಂತ ಹೋಯ್ತಿದ್ದಲ್ಲ. ಅದಕ್ಕೆರೋ ಚೆನ್ನಾಗಾರ ವಿಶ್ವಾಸವಾಗಿ ಅವ್ರೇನು ಕಂಡೆ. ಇವ್ರು ಈ ಥರ ವಿಸ ಮಾಡ್ಕೋರಂತೆ ಹಂಗೆ ಗೊತ್ತು ನಮಗೆ. ಕಂಡಿದ್ವಾ ಅಕ್ಕನ ಕೊಟ್ಟು ನಾನು ಮಾತಾಡ್ತೀನಿ. ಇಸ್ಕೊಟ್ಟನು ಇಸ್ಕಾಕ ಅಂತ ಅಂತೀನಿ ಸುಮ್ಕಿರು. ಏನು ಹೇಳಕ್ ಹೋಗ್ಬೇಡಿ ನೀವು. ಅದಕ್ಕೆ ಕೇಳಕ್ ಹೋದಿರಿ ನೀವು. ಹಂಗಂದ್ರೆ ಅದಕ್ಕೆ ಬೇಡವೇ ಬೇಡ ಬಿಡತ್ತಾಗೆ. ಕಷ್ಟದಲ್ಲವ್ರೆ ಹಂಗವ್ರೆ ಹಿಂಗವ್ರೆ ಅಂದ್ರು ಅಂತೂ ಗುಟ್ನ ಕೇಳಿ ನೀವು ಅಣ್ಣನ ಯಾರು ಸಿಕ್ತಾಗ. ಆಯ್ತು ನಾನು ಕೇಳ್ತೀನಿ. ನೀನು ಮಳ್ಳಿ ಹಂಗೆ ಒಳ್ಳೆಳಾಗು ನಾನು ಕೆಟ್ಟೊಳಾಯ್ತೀನಿ. ನೀನು ಒಂದು ಮಾತಂಗೆ ಅನ್ನು ನೀನು ಅಂತೀರ ಹಾಕ್ರಿ. ಕೇಳ್ತಾಳೆ ಅಣ್ಣ ಸಿಕ್ಕಿತ್ತಂತೆ ಕನಕ ಹಿಂಗೆ ಅಂತಿತ್ತಂತೆ ಅಂತವ. ಅಯ್ಯೋ ಕನಕ ಫೋನ್ ಮಾಡಿದ್ರು ಅದಕ್ಕೆ ಅಂತು ಅಂತ ನಾನೇ ಹೇಳ್ತೀನಿ ಬಿಡಿ. ಅದಕ್ಕೇನಂತೆ ಹಂಗನ್ನು ಗುಸ್ನಸ್ ಅಂದ್ರೆ ಆಯ್ಕಲಿ. ಇವತ್ತಿನ ಕಾಲದಲ್ಲಿ ಕತೆ ಜನಗಳು ಭಾಳ ಒಂಥರ ಆಡ್ತಾರೆ ಕಣ. ಏನಾದ್ರು ಆಡ್ಕೊಳ್ಳಿ, ನಮ್ಗೇನು ದುಡ್ಡು ವಸೂಲಿ ಮಾಡ್ಕೋಬೇಕು ಮಾಡ್ಕೊಂಡು ಕೊಡಕಾಯ್ತದೆ ಬಿಡು. ಅದಕ್ಕೆ ತಗೊಂಡೋಗಿ. ಸರಿ ಆಯ್ತು ಬಿಡು. ಸಿಕ್ಲಿ ಬಿಡೋದೇ ಇಲ್ಲ ರೀ. ಕೇಳ್ತೀನಂತೆ. ನಡ್ರಿ ಊಟ ಮಾಡಿ. ಓ ಅದೇ ಸರ ಅನ್ನ ಆಯ್ತಲ್ಲ ಚಿತ್ರಾನ್ನ ಮಾಡಿ ತಿನ್ನಡಿ. ನಮ್ಮ ಮಾನ ಮರೋದಿ ಕಳಿಬೇಡ. ಸರಿ ಕವ ಯಾವುದೋ ಒಂಚೂರು ಹೊತ್ತಾಗೆ ನೇನು ಮಾಡಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.